ಮಹದೇವಪುರ ಭಾಗದಲ್ಲಿ ಕಸ ಡಂಪ್ ಮಾಡಲಿಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಆ ಜಾಗವನ್ನೇ ಶಿಫ್ಟ್ ಮಾಡಲಾಗ್ತಾ ಇದೆ. ಕಸ ಡಂಪ್ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಒಂದು ರೀತಿ ಪ್ಯಾಚಪ್ ತಂತ್ರ ಅನ್ನೋ ರೀತಿಯಲ್ಲಿ ಅನುಸರಿಸಲಾಗ್ತದೆ ಅನ್ನೋ ಅನುಮಾನ ದೊಡ್ಡಬಳ್ಳಾಪುರದ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆಯಂತೆ. ಮಹದೇವಪುರದಲ್ಲಿ ಕಸ ವಿಲೇವಾರಿ ಲಾರಿಗಳಿಗೆ ಬ್ರೇಕ್ ಬಿದ್ದ ಹಿನ್ನೆಲೆಯಲ್ಲಿ ತುರ್ತು ಕಸ ವಿಲೇವಾರಿಗೆ ಲಾರಿಗಳು ದೊಡ್ಡಬಳ್ಳಾಪುರದತ್ತ ಶಿಫ್ಟ್ ಮಾಡಲಾಗ್ತಾ ಇದೆ. ದೊಡ್ಡಬಳ್ಳಾಪುರದ ದೊಡ್ಡ ಮಂಕಾಳ ಘಟಕಕ್ಕೆ ಕಸದ ಲಾರಿಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಕಸದ ಲಾರಿಗಳ ಎಂಟ್ರಿಗೆ ಇದೀಗ ಸಹಜವಾಗಿ ಆ ಭಾಗದ ಗ್ರಾಮಸ್ಥರು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. 400ಕ್ಕೂ ಹೆಚ್ಚು ವಾಹನಗಳ ಕಸ ವಿಲೇವಾರಿಗೆ ಪ್ರಯತ್ನವನ್ನ ಮಾಡಲಾಯಿತಂತೆ. ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಲಾರಿಗಳಿಗೆ ತಡೆ ಒಡ್ಡಲಾಗಿದೆ. ಹೆಚ್ಚುವರಿ ಕಸ ವಿಲೇವಾರಿಗೆ ಸ್ಥಳೀಯರು ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು ಆರ್ ಟಿ ಒ ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನು? ಫಸ್ಟ್ ಆಫ್ ಆಲ್ ಈಗ ಆಗ್ತಾರಂಥ MSGP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSGPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂಥೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ. ಮಹದೇವಪುರ ಭಾಗದಲ್ಲಿ ಕಸ ಡಂಪ್ ಮಾಡಲಿಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಆ ಜಾಗವನ್ನೇ ಶಿಫ್ಟ್ ಮಾಡಲಾಗ್ತಾ ಇದೆ. ಕಸ ಡಂಪ್ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಒಂದು ರೀತಿ ಪ್ಯಾಚಪ್ ತಂತ್ರ ಅನ್ನೋ ರೀತಿಯಲ್ಲಿ ಅನುಸರಿಸಲಾಗ್ತದೆ ಅನ್ನೋ ಅನುಮಾನ ದೊಡ್ಡಬಳ್ಳಾಪುರದ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆಯಂತೆ. ಮಹದೇವಪುರದಲ್ಲಿ ಕಸ ವಿಲೇವಾರಿ ಲಾರಿಗಳಿಗೆ ಬ್ರೇಕ್ ಬಿದ್ದ ಹಿನ್ನೆಲೆಯಲ್ಲಿ ತುರ್ತು ಕಸ ವಿಲೇವಾರಿಗೆ ಲಾರಿಗಳು ದೊಡ್ಡಬಳ್ಳಾಪುರದತ್ತ ಶಿಫ್ಟ್ ಮಾಡಲಾಗ್ತಾ ಇದೆ. ದೊಡ್ಡಬಳ್ಳಾಪುರದ ದೊಡ್ಡ ಮಂಕಾಳ ಘಟಕಕ್ಕೆ ಕಸದ ಲಾರಿಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಕಸದ ಲಾರಿಗಳ ಎಂಟ್ರಿಗೆ ಇದೀಗ ಸಹಜವಾಗಿ ಆ ಭಾಗದ ಗ್ರಾಮಸ್ಥರು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. 400ಕ್ಕೂ ಹೆಚ್ಚು ವಾಹನಗಳ ಕಸ ವಿಲೇವಾರಿಗೆ ಪ್ರಯತ್ನವನ್ನ ಮಾಡಲಾಯಿತಂತೆ. ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಲಾರಿಗಳಿಗೆ ತಡೆ ಒಡ್ಡಲಾಗಿದೆ. ಹೆಚ್ಚುವರಿ ಕಸ ವಿಲೇವಾರಿಗೆ ಸ್ಥಳೀಯರು ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು ಆರ್ ಟಿ ಒ ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನು? ಫಸ್ಟ್ ಆಫ್ ಆಲ್ ಈಗ ಆಗ್ತಾರಂಥ MSGP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSGPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂಥೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ. ಮಹದೇವಪುರ ಭಾಗದಲ್ಲಿ ಕಸ ಡಂಪ್ ಮಾಡಲಿಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಆ ಜಾಗವನ್ನೇ ಶಿಫ್ಟ್ ಮಾಡಲಾಗ್ತಾ ಇದೆ. ಕಸ ಡಂಪ್ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಒಂದು ರೀತಿ ಪ್ಯಾಚಪ್ ತಂತ್ರ ಅನ್ನೋ ರೀತಿಯಲ್ಲಿ ಅನುಸರಿಸಲಾಗ್ತದೆ ಅನ್ನೋ ಅನುಮಾನ ದೊಡ್ಡಬಳ್ಳಾಪುರದ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆಯಂತೆ. ಮಹದೇವಪುರದಲ್ಲಿ ಕಸ ವಿಲೇವಾರಿ ಲಾರಿಗಳಿಗೆ ಬ್ರೇಕ್ ಬಿದ್ದ ಹಿನ್ನೆಲೆಯಲ್ಲಿ ತುರ್ತು ಕಸ ವಿಲೇವಾರಿಗೆ ಲಾರಿಗಳು ದೊಡ್ಡಬಳ್ಳಾಪುರದತ್ತ ಶಿಫ್ಟ್ ಮಾಡಲಾಗ್ತಾ ಇದೆ. ದೊಡ್ಡಬಳ್ಳಾಪುರದ ದೊಡ್ಡ ಮಂಕಾಳ ಘಟಕಕ್ಕೆ ಕಸದ ಲಾರಿಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಕಸದ ಲಾರಿಗಳ ಎಂಟ್ರಿಗೆ ಇದೀಗ ಸಹಜವಾಗಿ ಆ ಭಾಗದ ಗ್ರಾಮಸ್ಥರು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ.
400ಕ್ಕೂ ಹೆಚ್ಚು ವಾಹನಗಳ ಕಸ ವಿಲೇವಾರಿಗೆ ಪ್ರಯತ್ನವನ್ನ ಮಾಡಲಾಯಿತಂತೆ. ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಲಾರಿಗಳಿಗೆ ತಡೆ ಒಡ್ಡಲಾಗಿದೆ. ಹೆಚ್ಚುವರಿ ಕಸ ವಿಲೇವಾರಿಗೆ ಸ್ಥಳೀಯರು ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಆನ್ಸರಬಲ್ ಇರಬೇಕಲ್ಲ, ಇಲ್ಲಿ ಒಬ್ಬ MLA ಮಾಡ್ತಾ ಇದ್ದೀನಿ. ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು RTO ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನಂತ? ಫಸ್ಟ್ ಆಫ್ ಆಲ್ ಈಗ ಆಗ್ತಾ ಇರೋಂಥ MSCP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSCPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂಥೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ. ಮಹದೇವಪುರ ಭಾಗದಲ್ಲಿ ಕಸ ಡಂಪ್ ಮಾಡಲಿಕ್ಕೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಆ ಜಾಗವನ್ನೇ ಶಿಫ್ಟ್ ಮಾಡಲಾಗ್ತಾ ಇದೆ. ಕಸ ಡಂಪ್ ಮಾಡಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಒಂದು ರೀತಿ ಪ್ಯಾಚಪ್ ತಂತ್ರ ಅನ್ನೋ ರೀತಿಯಲ್ಲಿ ಅನುಸರಿಸಲಾಗ್ತದೆ ಅನ್ನೋ ಅನುಮಾನ ದೊಡ್ಡಬಳ್ಳಾಪುರದ ಕಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆಯಂತೆ. ಮಹದೇವಪುರದಲ್ಲಿ ಕಸ ವಿಲೇವಾರಿ ಲಾರಿಗಳಿಗೆ ಬ್ರೇಕ್ ಬಿದ್ದ ಹಿನ್ನೆಲೆಯಲ್ಲಿ ತುರ್ತು ಕಸ ವಿಲೇವಾರಿಗೆ ಲಾರಿಗಳು ದೊಡ್ಡಬಳ್ಳಾಪುರದತ್ತ ಶಿಫ್ಟ್ ಮಾಡಲಾಗ್ತಾ ಇದೆ. ದೊಡ್ಡಬಳ್ಳಾಪುರದ ದೊಡ್ಡ ಮಂಕಾಳ ಘಟಕಕ್ಕೆ ಕಸದ ಲಾರಿಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಕಸದ ಲಾರಿಗಳ ಎಂಟ್ರಿಗೆ ಇದೀಗ ಸಹಜವಾಗಿ ಆ ಭಾಗದ ಗ್ರಾಮಸ್ಥರು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. 400ಕ್ಕೂ ಹೆಚ್ಚು ವಾಹನಗಳ ಕಸ ವಿಲೇವಾರಿಗೆ ಪ್ರಯತ್ನವನ್ನ ಮಾಡಲಾಯಿತಂತೆ. ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಲಾರಿಗಳಿಗೆ ತಡೆ ಒಡ್ಡಲಾಗಿದೆ. ಹೆಚ್ಚುವರಿ ಕಸ ವಿಲೇವಾರಿಗೆ ಸ್ಥಳೀಯರು ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಆನ್ಸರಬಲ್ ಇರಬೇಕಲ್ಲ, ಇಲ್ಲಿ ಒಬ್ಬ MLA ಮಾಡ್ತಾ ಇದ್ದೀನಿ. ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು RTO ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನಂತ? ಫಸ್ಟ್ ಆಫ್ ಆಲ್ ಈಗ ಆಗ್ತಾ ಇರೋಂಥ MSCP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSCPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂಥೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಯಾವ ಕಾಟಿಗಳು ಫಿಟ್ನೆಸ್ ಇಲ್ಲ.